ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಏನದು ಅಂದರೆ ಮೇಕಪ್ ಐಟಮ್ಸ್ನ ಸ್ವಲ್ಪ ಆರ್ಡರ್ ಮಾಡಿದೆ ನೈಕಾದಿಂದ. ಸೊ ಬಂದಿದೆ. ಈ ವಿಡಿಯೋ ಮಾಡೋದಕ್ಕೆ 2 days ಆದ್ರೂ ನೈಕಾ ಪ್ಯಾಕೇಜ್ ಓಪನ್ ಮಾಡೇ ಇರಲಿಲ್ಲ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಏನೇನು ಬಂದಿದೆ ಮತ್ತು ಅದು ಹೇಗೆ ಯೂಸ್ ಮಾಡೋದು ನೋಡೋಣ ಬನ್ನಿ. ಹೆಂಗೆಂಗೋ ಪ್ಲಾಸ್ಟರ್ ಹಾಕ್ಬಿಟ್ಟಿರ್ತಾರೆ. ಮೇಕಪ್ ಪ್ರಾಡಕ್ಟ್ಸ್ ಅಂದ್ರೇ ಎಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ. ನನಗಂತೂ 2 ದಿನದಿಂದ ವೆಯ್ಟ್ ಮಾಡಿ ಸಾಕಾಯಿತು. ಟೈಮೇ ಸಿಕ್ಕಿರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ಪ್ಯಾಕೇಜ್ನು ಓಪನ್ ಮಾಡೋಕ್ಕಾಗಿರಲಿಲ್ಲ. ಹಂಗಪ್ಪ ಓಪನ್ ಮಾಡೋದು, ಉಲ್ಟಾ ಓಪನ್ ಮಾಡ್ತಾ ಇದ್ದೆ ಇವಾಗ. ಬಂತು. ಪ್ಲೀಸ್ ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನು ಬಂದಿದೆ ಅಂತ ನೋಡೋ ಟೈಮ್ ಹತ್ರ ಬಂತು. ಬನಾಯ್ತು. ನೈಕಾ ಅಂದ್ರೇ ಭಯ ಆಗುತ್ತಪ್ಪ, ತುಂಬ ಕಾಸ್ಟ್ ಅಲ್ವಾ, ಅದಕ್ಕೆ ನೋಡೋಣ. ಆ್ಯಕ್ಚುಲಿ ನನ್ನ ಹತ್ರ ಕಿಟ್ಟಲ್ಲಿ ನ್ಯೂ ಐಟಮ್ಸ್ ಆ್ಯಡ್ ಮಾಡಬೇಕಿತ್ತು, ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಸೊ ಓಪನ್ ಮಾಡಿದ್ದಾಯಿತು, ಇನ್ನೊಂದು ಓಪನ್ ಮಾಡಿ ಎಲ್ಲ ಓಪನ್ ಮಾಡಿದ್ದಾಯಿತು. ಇಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೆ, ಫೈನಲಿ ಬಂದಿದೆ. ಇದು ಫೇಸಸ್ ಕನ್ನಡ ಅವ್ರದ್ದು ಐಲೈನರು. ನಾನು ಯಾಕಿದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ ಇಲ್ಲಿ. ನನಗೆ ಯಾವ್ದಾವ್ದು ಇಷ್ಟ ಆ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ನನಗಿದು ಬೆನಿಫಿಟ್ ಏನಂತ ಅಂದರೆ ಇದ್ರದ್ದು ಒಳಗಡೆ ಸ್ಟ್ರಿಂಗ್ ಇರುತ್ತಲ್ಲ, ಲೈಕ್ ಹೀಗೆ ಹಾಕೋತೀವಲ್ಲ, ಅದು ಬಂದು ಸಣ್ಣ ಇರುತ್ತೆ. ಸೊ ಕ್ಲೈಂಟ್ಸ್ಗೆ ಬೇಗ ಈಸಿಯಾಗಿ ಹಾಕ್ಬೋದು ಅಂತ ನಾನು ಇದನ್ನು ತಗೊಂಡಿದ್ದೀನಿ. ಒಳಗೆ ನೋಡೋಣ ಹೇಗಿದೆ ಅಂತ. ಈ ಪ್ಯಾಕೇಜಿಂಗ್ ಓಪನ್ ಮಾಡೋದೇ ತುಂಬ ಕಷ್ಟಪ್ಪ. ಓಪನ್ ಆಯಿತು. ಸೊ ಲೈನರ್ಗೆ ಹಾಕ್ತೀವಲ್ಲ, ಇದು ನೋಡಿ, ಇದು ತುಂಬ ಸಣ್ಣಕ್ಕಿರುತ್ತೆ. ಸೊ ಈಸಿಯಾಗಿ ವಿಂಗ್ಸ್ ಬರಿಬೋದು. ಸೊ ನನಗೆ ಇದು ತುಂಬ ಇಷ್ಟ. ನಂದು ಕಿಟ್ಟಲ್ಲಿ ಖಾಲಿ ಆಗಿತ್ತು, ಅದಕ್ಕೆ ತೊಗೊಂಡಿದ್ದೀನಿ. ಫಾರೆವರ್ 52ದು ಫೌಂಡೇಶನ್ಸ್ ತರಿಸ್ಕೊಂಡಿದ್ದೀನಿ. ಬಿಕಾಸ್ ಯಾವಾಗಲೂ ಇರೋ ಫೌಂಡೇಶನ್ಸ್ ಹಾಕಿ ಬೋರ್ ಹೊಡೆದಿದೆ. ಕ್ಲೈಂಟ್ಸ್ಗೆಲ್ಲ ನನಗೆ ಬೋರ್ ಹೊಡೆದ್ಬಿಟ್ಟಿದೆ. ಇನ್ನೂ ಸ್ವಲ್ಪ ಲುಕ್ಸು ಬೇರೆ ಥರ ಬರಲಿ, ಅಪ್ಗ್ರೇಡ್ ಆಗಲಿ ಅಂತ ಆಗಲೂ 2 ಶೇಡ್ನ ತರಿಸ್ಕೋತೀನಿ. ಒಂದು ಬಂದು ಸ್ವಲ್ಪ ಡಾರ್ಕು ಡಸ್ಕಿ ಸ್ಕಿನ್ ಅವರಿಗೆ, ಇನ್ನೊಂದು ಬಂದು ಫೇರು. 2 ಮಿಕ್ಸ್ ಮಾಡಿದ್ರೆ ನಮ್ಮ ಥರ ಇಂಡಿಯನ್ ಸ್ಕಿನ್ ಅವರಿಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಬ್ರೌನಿ, ಇನ್ನೊಂದು ಕಸ್ಟರ್ಡ್. ಕಸ್ಟರ್ಡ್. ಸೊ 2 ಶೇಡ್ ತರಿಸ್ಕೊಂಡಿದ್ದೀನಿ. ಓಪನ್ ಮಾಡಿ ನೋಡೋಣ. ಸೊ ನೀವು ಅಷ್ಟೇ, ಇದು ಒಂದೇ ಥರ 4 ಶೇಡ್ಸ್ ತೊಗೊಳ್ಳೋದು, ಅಥವಾ ಮತ್ತು ಜಾಸ್ತಿ ಶೇಡ್ಸ್ ತೊಗೊಂಡ್ರೆ ನಿಮಗೆ ಕಾಸ್ಟು ಜಾಸ್ತಿ ಬೀಳುತ್ತೆ, ಮತ್ತು ಕ್ಯಾರಿ ಮಾಡೋದಕ್ಕೂ ಕಷ್ಟ ಆಗುತ್ತೆ, ಮತ್ತು ವರ್ತ್ ಅನ್ಸಲ್ಲ. ಸೊ 2 ಶೇಡ್ ತೊಗೊಂಡ್ರೆ, ಒಂದು ಫೇರು ಒಂದು ಡಸ್ಕಿ ತೊಗೊಂಡ್ರೆ, 2 ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು. ಫೇರ್ ಇರೋರ್ಗೂ ಹಾಕ್ಬೋದು, ಮೀಡಿಯಮ್ ಇರೋರ್ಗೂ ಹಾಕ್ಬೋದು, ಡಸ್ಕಿ ಇರೋರ್ಗೂ ಹಾಕ್ಬೋದು. ಸೊ ಟಡಾನ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂಥರ ಪ್ಯಾಕೇಜಿಂಗೇ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ನೋಡಿ, ಎರಡು ಕಲರ್ ಸಕ್ಕತ್ತಾಗಿದೆ ಒಂಥರ. ಇದು ನಾನು ಫಸ್ಟ್ ಯೂಸ್ ಮಾಡಿದ್ದೀನಿ. ಸೊ ನಂದು ಕೊಲೀಗ್ ಜೊತೆ ವರ್ಕ್ ಮಾಡುವಾಗ ನಂಗೆ ತುಂಬ ಇಷ್ಟ ಆಯ್ತು ಈ ಬ್ರ್ಯಾಂಡು, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನಾಳೆ ಪ್ರೀ ವೆಡ್ಡಿಂಗ್ ಹೋಗ್ತಾ ಇದ್ದೀನಿ, ಇದನ್ನೇ ಯೂಸ್ ಮಾಡ್ತೀನಿ. ಸೊ ಅವ್ರ ಲುಕ್ ಹೇಗೆ ಬಂದಿದೆ ಅಂತ ನೋಡೋಣ. ನನ್ನ ಕೈಲಲ್ಲಿ ಟೈಮ್ ಇದ್ದು ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಅವ್ರದ್ದೇ ಫಾರೆವರ್ 52 ಅವ್ರದ್ದು ಏನಿದು ಕಾಂಪ್ಯಾಕ್ಟ್. ಸೊ ಕಾಂಪ್ಯಾಕ್ಟೂ 2 ಶೇಡ್ ಮಾಡಿದ್ದೀನಿ. ನನಗೆ ಫಸ್ಟ್ ಆಫ್ ಆಲ್ ಕನ್ಫ್ಯೂಸಿಂಗ್ ಇತ್ತು, ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಬಿಕಾಸ್ ಅಲ್ಲಿ ಶೇಡ್ ಯಾವುದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಗಿದ್ದಾಗಲೇ ಅಂತ ತರಿಸ್ಬಿಟ್ಟಿದ್ದೀನಿ. ನೋಡೋಣ ಮತ್ತೆ.
ನಿಜ ಪ್ಯಾಕೇಜಿಂಗ್ ಅಂತೂ ತುಂಬ ಚೆನ್ನಾಗಿದೆಪ್ಪ, ಇಷ್ಟ ಆಯಿತು ತುಂಬ. ಸೊ ಒಂದು ಸಾಫ್ಟ್ ಬೇಜು, ಇನ್ನೊಂದು ನ್ಯಾಚುರಲ್ಲು. ಸೊ ನೋಡೋಣ. ಒಂದು ಮೀಡಿಯಮ್ಮು, ಎರಡು ಫೇರ್ ಥರನೇ ಕಾಣಿಸ್ತಾ ಇದೆ. ಮೋಸ ಹೋಗಿದ್ದೀನಿ, ನನಗ್ಯಾರು ಮೋಸ ಮಾಡಿಲ್ಲ, ನಾನೇ ಮೋಸ ಮಾಡ್ಕೊಟ್ಟಿದ್ದೀನಿ ಅನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಯೂಸ್ ಮಾಡಲೇಬೇಕು. ಇನ್ನೊಂದು ಆರ್ಡರ್ ಮಾಡ್ತೀನಿ. ಏನಂತ ಅಂದರೆ ಇದು ಅಷ್ಟೇ ಸೇಮ್ ಡಸ್ಕಿ ಒಂದು ಫೇರ್ ಒಂದು ಮಾಡ್ಕೋಬೇಕಿತ್ತು, ನನಗೆ ಗೊತ್ತಾಗಲಿಲ್ಲ. ಸೊ ನೀವು ನಂತರ ಮೋಸ ಹೋಗ್ಬೇಡಿ. ಆ್ಯಕ್ಚುಲಿ ಒಂದು ಡಸ್ಕಿ ಒಂದು ಫೇರ್ ಮಾಡಬೇಕಿತ್ತು. ಇಲ್ಲಿ ಡಸ್ಕಿ ಬಂದಿದೆ, ಬಟ್ ವಾರ್ಮ್ ಟೋನ್ ಬಂದುಬಿಟ್ಟಿದೆ. ಡಸ್ಕಿ ಅನ್ನಲ್ಲ, ಅದನ್ನು ಬ್ರೌನು ಅಲ್ಲ, ಲೈಟ್ ಬ್ರೌನ್ ಅನಿಸುತ್ತೆ. ಆಮೇಲೆ ಇದು ಕೆಳಗಡೆನೂ ಸ್ಪಾಂಜ್ ಕೊಟ್ಟಿದ್ದಾರೆ. ಸ್ಪಾಂಜ್ ಅಂತ ಅಂದರೆ ಇದು ಬಂದು ಇಷ್ಟಿದೆ. ನಾನು ಇಷ್ಟಿದೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಇಷ್ಟೇ, ಸ್ಮಾಲ್ ಒನ್. ಚೆನ್ನಾಗಿದೆ, ವರ್ತು. ನಾನು ಇದು ಫಸ್ಟೇ ಯೂಸ್ ಮಾಡಿದ್ದೀನಿ, ಸೊ ಅದಕ್ಕೆ ತೊಗೊಂಡಿದ್ದು. ಲಾಸ್ಟ್ ಒನ್ ಬಂದ್ಬಿಟ್ಟು ಇದು ಏನಂತ ಅಂದರೆ, ನನಗೆ ಐಸ್ ರೋಲರ್ ಬೇಕಿತ್ತು ಫೇಸಿಗೆ. ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅದನ್ನೊಂದು ಬಟ್ಲಿಗೆ ಹಾಕ್ಕೊಂಡು ಬಟ್ಟೆಗೆ ಸುತ್ತಕೊಂಡು ಫೇಸು ರೋಲ್ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬ ಟೈಮ್ ಆಗ್ತಾಯಿತ್ತು. ಅದಕ್ಕೆ ಇದರೊಳಗಡೆ ನೀರು ತುಂಬಿಟ್ಟು ಇಟ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟರೆ ಬೆಳಗ್ಗೆ ಆಗೋ ಸಲ ಐಸ್ ಆಗಿರುತ್ತೆ, ಮಸಾಜ್ ಮಾಡ್ಕೋಬೋದು. ಅದು ಒಂದಿನ ವಿಡಿಯೋ ಮಾಡ್ತೀನಿ. ಸೊ ಇಷ್ಟು ನಾನು ಆರ್ಡರ್ ಮಾಡಿದ್ದು ಫಾರೆವರ್ 52ದು ಕಾಂಪ್ಯಾಕ್ಟ್ ಐಸ್ ರೋಲರ್ ಐಲೈನರ್. ಎಲ್ಲರಿಗೂ ಇದು ಇಷ್ಟ ಆಗ್ಬೋದು ಅನಿಸುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆ ಇದು ಫಾರೆವರ್ 52ದೇ ಫೌಂಡೇಶನ್. ಇದು HD ಲುಕ್ ಬರುತ್ತೆ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಸ್ವಲ್ಪ ಐಟಮ್ಸು ನಾನೇ ಹೋಗಿ ತೊಗೊಂಡು ಬಂದಿದ್ದು, ಅದು ಹೊಸದಲ್ವಾ, ಅದಕ್ಕೆ ತೋರಿಸ್ತಾ ಇದೆ. ಈ ಲ್ಯಾಶಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಇವಾಗ ಮದುವೆ ಸೀಸನ್ ಅಲ್ವಾ, ಆರ್ಡರ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಲ್ಯಾಶಸ್ನ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ನಾನು ಯಾವಾಗಲೂ ಯೂರೋ ಪ್ಯಾರಿಸ್ದು ಲ್ಯಾಶಸ್ ಯೂಸ್ ಮಾಡ್ತೀನಿ. ಹಾಗೆ ಇದು ಗೊತ್ತಲ್ಲ, ರಬ್ಬರ್ ಬ್ಯಾಂಡ್. ಸೊ ಈ ರಬ್ಬರ್ ಬ್ಯಾಂಡು ಇದೇ ಆಗಬೇಕು. ಅದ್ಯಾವುದು ಇದೆಯಲ್ಲ, ಡಿಸ್ಕೋ ರಬ್ಬರ್ ಬ್ಯಾಂಡ್, ಅದಾಗಲ್ಲ, ತುಂಬ ಕೂದಲು ಕಟ್ಟಾಗುತ್ತೆ. ಸೊ ನಮ್ಮ ಪ್ರೊಫೆಷನ್ಗೆ ಇದೇ ಸರಿ ಅಂತ ಇದೇ ಪ್ಯಾಕೆಟ್ ತೊಗೊಂಡಿದ್ದೀನಿ. ಪ್ಯಾಕೆಟ್ ಹಾಕು ಚೇಂಜ್ ಮಾಡಿದ್ದಾನೆ ಇವಾಗ. ಈ ನೆಟ್ಟಿಗೆ ಅವತ್ತು ಸಿಕ್ಕಾಪಟ್ಟೆ ಅಲ್ದಾಡಿದ್ವಿ, ಇವತ್ತು ಸಿಕ್ತು. ನಾನೊಂದು 20 ರೂಪೀಸ್ ಅಂದ್ಕೊಂಡಿದ್ದೆ, 70 ರೂಪೀಸ್ ಇದಕ್ಕೆ. ಮತ್ತು ಇದೆಲ್ಲರಿಗೂ ಮೋಸ್ಟ್ ಇಂಪಾರ್ಟೆಂಟ್, ಹುಡುಗಿರಿಗೆ ಬೇಕೇ ಬೇಕು. ಇದು ಬಂದು ಡಬಲ್ ಪ್ಲಾಸ್ಟು ಗಮ್ಮು. ಇದು ಹೇಗಂದರೆ ಮಾಂಟಿಕ್ಕಾಗೂ ಅಂಟಿಸ್ಕೋಬೋದು, ಸ್ಯಾರಿಗೂ ಅಂಟಿಸ್ಕೋಬೋದು, ಎಲ್ಲಿ ಬೇಕಾದರೂ ಅಂಟಿಸ್ಕೋಬೋದು. ಬಟ್ ಸೀರೆಗೆ ಹುಡುಗಿರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಈ ಜುಡಿಯೋದು ಸೊ ಇದು ಶವರ್ ಜೆಲ್ಲು. ನೀವು ಇದನ್ನು ಬೈ ಮಾಡ್ಬೋದು, ಟ್ರೈ ಮಾಡಿ ನೋಡಿ. ನನಗೆ ಕ್ವಾಂಟಿಟಿ ತುಂಬ ಇಷ್ಟ ಆಯಿತು, ಜಾಸ್ತಿ ಇದೆ ಅಂತ. ಬಟ್ ಸ್ಮೆಲ್ ಏನು ಅಷ್ಟು ಚೆನ್ನಾಗಿಲ್ಲ. ಟ್ರಾವೆಲಿಂಗಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಗಾಯ್ಸ್, ಇಷ್ಟೇ ಇವತ್ತು ವ್ಲಾಗ್ನ. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಾನು ಬಂದಿದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರೀ ವೆಡ್ಡಿಂಗ್ ಹೋಗ್ತಾ ಇದ್ದೀನಿ, ನಾಳೆನೇ ಶೂಟ್ ಇದೆ. ಸೊ ಎಲ್ಲ ಪ್ಯಾಕಿಂಗ್ ಮಾಡ್ಕೊಬೇಕು, ಟೈಮ್ ಆಗ್ತಾ ಇದೆ. ನನ್ನ ಪ್ರೀ ವೆಡ್ಡಿಂಗ್ ನಂದಲ್ಲ, ನನ್ನ ಕ್ಲೈಂಟ್ ಪ್ರೀ ವೆಡ್ಡಿಂಗು ಹೇಗಿದೆ, ಹೇಗೆ ನಡೆಯುತ್ತೆ ಅಂತ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ. ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು.